ಹ್ಮ್ ಏನು ನಿಮ್ಮ ತಂಡ ಸಾಗರದ 5ಕ್ಕೆ ಬಂದಿದೆ. ಹೌದು. ಕಾರಣ ಏನು? ಕಾರಣ ಅನೇಕ ವಿಚಾರದಲ್ಲಿ ಹಿಂದಿಂದನೂ ಕೂಡ ಸಾಗರದಲ್ಲಿ ರೈತ ಸಂಘಟನೆ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇತ್ತು. ಈ ಹೋರಾಟಗಳಿಗೆ ನಮ್ಮ ಅಹವಾಲನ್ನ ಸ್ವೀಕಾರ ಮಾಡ್ಲಿಕ್ಕೆ ಇತ್ತೀಚೆಗೆ ಕೆಲವು ಯಾವ ಅದೇ ಅಧಿಕಾರಿಗಳು ಬರ್ತಾ ಇಲ್ಲ, ಮತ್ತೆ ಜನಪ್ರತಿನಿಧಿಗಳಂತೂ ಬರ್ತಾನೆ ಇಲ್ಲ. ಆಮೇಲೆ ಅದನ್ನ ತಲುಪಿಸ್ಬೇಕಲ್ಲ ನಮ್ಮ ಕಿರೀಟ ಇಲ್ಲದೆ ಇರೋ ಮಹಾರಾಜರಿಗೆ. ಹಾಗಾಗಿ ಇವತ್ತು ನಮ್ಮ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಶಾಸಕರು ಅಂತ ಹೇಳಿ ನಮ್ ಗಮನಕ್ಕೆ ಬಂದಾಗ ನಾವು ಈ ಒಂದು ವಿಚಾರವನ್ನ ನಮ್ಮ ಪೊಲೀಸ್ ಇಲಾಖೆ ಮುಖಾಂತರ ಒಂದು ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ವಿ. ಆ ಸಭೆಗೆ ಹಾಜರಾಗಿದ್ವಿ. ನಂತರದಲ್ಲಿ ಸಚಿವರು ಏನು ಮಧು ಬಂಗಾರಪ್ಪನವರು ಏನ್ ಹೇಳ್ತಾರೆ? ಇಲ್ಲ, ಅನೇಕ ವಿಚಾರಗಳನ್ನ ಚರ್ಚೆ, ಅವ್ರು ಬಹಳ ತರಾತುರಿಯಲ್ಲಿದ್ರು. ಏನು ಮನವಿ ಕೊಡಿ ನಾನು ತಗೊಂಡು ಹೋಗ್ತೀನಿ ಅಂತೇಳಿ ನಾವು ಮನವಿಯನ್ನ ಬಹಳ ಹಿಂದಿಂದ ಟೈಪ್ ಮಾಡಿಸಿ ಬಹಳ ಬೇಸತ್ತು. ಯಾವ ಮನವಿನೂ ಕೂಡ ಯಾವ್ದು ಬೇಡಿಕೆಗಳು ಈಡೇರ್ಲಿಲ್ಲ, ಅಂದ್ರೆ ನ್ಯಾಯಯುತವಾದಂತ ಬೇಡಿಕೆಗಳು. ಹಾಗಾಗಿ ಅವ್ರಿಗೆ ನೆನಪು ಮಾಡ್ಲಿಕ್ಕೆ ಬಂದಿದ್ವಿ. ಅವ್ರ ಮನವಿ ಕೇಳಿದ್ರು, ಹಾಗಾಗಿ ಮನವಿ ಇಲ್ಲ, ಕೆಲವು ವಿಚಾರಗಳು ಚರ್ಚೆ ಮಾಡ್ಬೇಕು ಅಂದೆ. ಆಗಲ್ಲ ಈಗಲ್ಲ ನಾನು ಅರ್ಜೆಂಟ್ ಇದೆ ಹೋಗ್ಬೇಕು ಅಂದ್ರು. ಹೋಗದಾರ ಹೋಗಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ದೆ. ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್? ಈಗ ಉರುಳುಗಲ್ಲು ನಿಮ್ಗೆಲ್ಲ ಗೊತ್ತಿರ್ಬೇಕು, ನಾಡಿಗೆ ಬೆಳಕು ಕೊಡ್ಲಿಕ್ಕೆ ಭೂಮಿ ತ್ಯಾಗ ಮಾಡಿ ಎರಡೆರಡು ಬಾರಿ ಮುಳುಗಡೆ ಆಗಿರ್ತಕ್ಕಂಥ ನಮ್ಮ ಸುಮಾರು 56ರಿಂದ 60 ಕುಟುಂಬಗಳು ಇವತ್ತಿನವರೆಗೂ ಕತ್ಲೆಲಿದ್ದಾವೆ. ಅದು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಸೆಂಟ್ರಲ್ ಇಂದ ಆಗ್ಬೇಕು ಅನ್ನೋದು ಉತ್ತರವನ್ನು ಅವ್ರು ಕೊಡ್ತಾ ಇದ್ದಾರೆ. ಅದೇ ಅದನ್ನೇ ಮಾಡಿ ಅಂತ ನಾವು ಕೇಳೋದು. ಸೆಂಟ್ರಲ್ ಇಂದ ಆಗ್ಬೇಕು ಅಂತಂದ್ರೆ ಎಂಪಿಗೆ ಹೇಳ್ತಿರೋ ಅಥವಾ ನಿಮ್ಮ ಯಾವ್ದೋ ಪಕ್ಷದ ಎಂಪಿ ಮುಖಾಂತರ ಹೋಗ್ತಿರೋ, ನೀವೇ ಡೆಲ್ಲಿಗೆ ಹೋಗಿ ಮಾಡಿಸ್ಕೊ ಬರ್ತಿರೋ ಮಾಡಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಬಂದಿದ್ವಿ ಹೇಳಲಿಕ್ಕೆ. ಅವ್ರು ಹೇಳ್ತಾರೆ ನೀವೇ ಡೆಲ್ಲಿಗೆ ಹೋಗಿ ಬರ್ರಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಈಗ ಇವತ್ತಿನ ಹೋರಾಟ ಬೇರೆ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇತ್ತು ಅಂತ ಎಲ್ಲ ಮೂಲಗಳಿಂದ. ಇಲ್ಲ, ಅದು ಏನಾಗಿತ್ತು ಅಂದ್ರೆ ಈ ಹಿಂದೆ ಉಳುಗಲ್ ವಿಚಾರದಲ್ಲಿ ನಮಗೂ ಸ್ವಾತಂತ್ರ್ಯ ಕೊಡಿ ಅಂತೇಳಿ ಆಗಸ್ಟ್ 14 ಸಂಜೆ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಅಹೋರಾತ್ರಿ ಹೋರಾಟಕ್ಕೆ ಕೂಗಾಳ್ತೆ ದೂರದಲ್ಲಿ ಇರ್ತಕ್ಕಂಥ ನಮ್ಮ ಉಪ ವಿಭಾಗಾಧಿಕಾರಿ ಮತ್ತೆ ನಮ್ಮ ತಹಶೀಲ್ದಾರ್ ಅವರು ಜವಾಬ್ದಾರಿಯನ್ನ ಹೊತ್ತು ನಮ್ಮ ಅಹವಾಲನ್ನ ಕೇಳಲಿಕ್ಕೆ ಬರ್ಬೇಕಾಗಿತ್ತು. ಅವ್ರು ಯಾರು ಬರದೇ ಇರೋ ಕಾರಣ ನಮ್ಮನ್ನ ಬೆಳಗ್ಗೆ ಬಂಧನ ಮಾಡಿದ್ರು. ಮತ್ತೆ ಅದಕ್ಕೆ ಪ್ರತಿಕ್ರಿಯೆನೇ ಬರ್ಲಿಲ್ಲ. ಹೋರಾಟಕ್ಕೆ ಯಾಕೆ ಕೂತಿದ್ರಪ್ಪ ಅಂತ ಕೇಳೋರ್ ಗತಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಸಾಗರದಲ್ಲಿ ನಿರ್ಮಾಣ ಆಗಿತ್ತು. ಆ ಉದ್ದೇಶದಿಂದ ಇವತ್ತೇನು ಬಾಗಿನ ಅರ್ಪಿಸೋ ಕಾರ್ಯಕ್ರಮವನ್ನು ನಾವು ಧಿಕ್ಕರಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ವಿ. ಅದಕ್ಕೆ ಅವಕಾಶ ಮಾಡ್ಲಿಲ್ಲ ಅಂದ್ರೆ ಬೇಡ, ನಾವು ನಿಮ್ ಜೊತೆ ಮಾತಾಡ್ತೀವಿ ಅಂತೇಳಿ ಅವ್ರೇನೋ ಸಂದೇಶವನ್ನ ಪೊಲೀಸ್ ಇಲಾಖೆ ಮುಖಾಂತರ ಹಂಚ್ಕೊಂಡಿದ್ರು. ನಾವು ಕೂಡ ಸಹಮತ ವ್ಯಕ್ತಪಡಿಸಿ ಗೌರವಿಸಿ ಬಂದಿದ್ದೀವಿ. ಎಲ್ಲ ಹೇಳಿದ್ರು, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ. ಅಂದ್ರೆ ಒಂದು ಉದ್ದೇಶ, ನಾನು ಅವ್ರ ಉದ್ದೇಶ ಏನು ನಂಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನಾನು ಅನ್ಕೊಂಡಿದ್ದೀನಿ ನೀವು ಕಷ್ಟಪಡ್ಬೇಡಿ ಬರ್ರಿ ಬೆಂಗಳೂರಿಗೆ ಅಂತ ಹೇಳಿರ್ಬೋದು ಅಂತ ಅನ್ಕೊಂಡಿದೀನಿ. ಅದು ಬಿಟ್ಟು ಇಲ್ಲ ನಮ್ಮ ಪಕ್ಷ ಸೇರ್ಕೊಂಬಿಡಿ ಅಂತ ದಾಟಿಲು ಹೇಳ್ದಂಗಿತ್ತು. ಅವರು ಹೋಗ್ಬೋದಾಗಿತ್ತು. ಬಂಗಾರಪ್ಪ ಆಗಿದ್ರೆ ಖಂಡಿತ ಹೋಗ್ಬಿಡ್ತಿದ್ದೆ ಹಿಂಗ್ ಕರೆದಿದ್ರೆ. ಯಾಕಂದ್ರೆ ಬಂಗಾರಪ್ಪ ಯಾರಿಗೆ ತೋರಿಸ್ತಾರ ಅವರೆಲ್ಲ MLA ಆಗ್ಬಿಟ್ಟಿದ್ರು. ನಮಗೆ ಆಸೆ ಆಕಾಂಕ್ಷೆಗಳಿಲ್ಲ, ಮತ್ತೆ ಈಗಿರ್ತಕ್ಕಂಥ ನಾಯಕರ ಮೇಲೆ ಅಷ್ಟು ದೊಡ್ಡ ಭರವಸೆನೂ ಇಲ್ಲ. ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿಲಿ ಕೆಲಸ ಮಾಡ್ಲಿ ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಂದಿದೀವಿ. ಕೆಲವು ಕೆಲಸಗಳನ್ನ ನೆನಪು ಮಾಡ್ಲಿಕ್ಕೆ ಬಂದಿದೀವಿ. ಪಾಪ ಎಲ್ಲದೂ ಅವ್ರ ಗಮನದಲ್ಲಿ ಇರಲ್ಲ. ಹಾಗಾಗಿ ಅವರು ಬಹಳ ತರಾತುರಿಯಲ್ಲಿ ಇದ್ರು. ಹಿಡಿದು ಕೂರ್ಸ್ಕೊಂಡು ಮಾತಾಡಿ ಕಳ್ಸಂಗ ಆಯ್ತು. ಬಹಳ ಕಷ್ಟಪಟ್ಟು ಹಿಡಿದು ಕೂರ್ಸ್ಕೊಂಡು ಮನವಿ ಎಲ್ಲ ನಮ್ಮ ಅಹವಾಲನ್ನ ಕೇಳೋ ಪರಿಸ್ಥಿತಿಲೂ ಇರ್ಲಿಲ್ಲ. ಹೊರಟೆ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರು ಹೊರಟಿದ್ರು. ನಾವು ಹಾಗಾದ್ರೆ ಹೋಗಿ ಅನ್ನೋ ಮಟ್ಟ ನಾವು ಕೂಡ ನಾವೇನು ಸ್ವಾಭಿಮಾನ ಮಾಡ್ಕೊಂಡು MLA ಗಳ ಹತ್ರ, ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಹೋಗುವಂತ ಪ್ರಶ್ನೆ ಇಲ್ಲ. ನಾವು ರೈತರ ಮಕ್ಕಳು. ಸ್ವಾಭಿಮಾನ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿನೇ ರೈತರ ಮಕ್ಕಳಿಗೆ ಇರೋದು. ಹಾಗೆ ನಾವು ಡೆಲ್ಲಿಗೆ ಹೋಗೋದು, ನಾವು ಬೆಂಗಳೂರಿಗೆ ಹೋಗಿ ಈ ಕೆಲಸಗಳನ್ನ ರೈತರದ್ದು ಜನಸಾಮಾನ್ಯರು ಮಾಡೋದಾಗಿದ್ರೆ ಇವ್ರನ್ನ ಆಯ್ಕೆ ಮಾಡಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಬಹಿರಂಗವಾಗಿ ಅವ್ರು ಈ ತರ ಹೇಳಬಾರ್ದು. ಇನ್ಮೇಲೆ ನಾನು ಮಾಡ್ತೀನಿ ಅಥವಾ ನಮ್ಮವ್ರ ಹತ್ರ ಮಾಡಿಸ್ತೀನಿ ಅಂತ ಹೇಳ್ಬೇಕು, ಇಲ್ಲ ಅಧಿಕಾರಿಗಳ ಮುಖಾಂತರ ಮಾಡಿಸ್ತೀನಿ ಅಂತ ಹೇಳ್ಬೇಕು. ನಮ್ಮನ್ನ ಹೋಗಿ ಮಾಡ್ಕೊಂಬರ್ರಿ ಅಂತ ಅನ್ನೋದು ಎಲ್ಲೋ ಒಂದ್ ಕಡೆಗೆ ಬೇಜವಾಬ್ದಾರಿತನ ಹೇಳಿಕೆ ಆಗ್ತದೆ. ಹಾಗೆ ನಾನು ಇನ್ನೊಂದಷ್ಟು ಮಾತಾಡೋದಿತ್ತು. ಅವರು ಬಹಳ ಅರ್ಜೆನ್ಸಿಯಲ್ಲಿ ಇದ್ರು. ಮತ್ತೆ ಇರ್ಲಿ, ಈಗ ಮುಖ್ಯ ಏನು ನಮ್ಮ ಮಂತ್ರಿಗಳು ಶಾಸಕರು ಅಂದಾಗ ಜವಾಬ್ದಾರಿ ಬಹಳ ಇರ್ತದೆ. ಅವರು ಇವತ್ತಿನ ಕಾರ್ಯಕ್ರಮ ನಿಗದಿ ಆಗಿರ್ತದೆ, ಹೋಗ್ಲಿ ಅಂತ ಕಳಿಸಿದೀವಿ. ಮೊನ್ನೆ ಏನು ಜನಾಗ್ರಹ ಹೋರಾಟ ನಡೀತು. ಇವ್ರ ಪಕ್ಷ ಒಂದ್ ಕಡೆಗೆ ಎನ್ಕ್ವೈರಿ ಟೀಮ್ ರಚನೆ ಮಾಡಿ ಎನ್ಕ್ವೈರಿ ಮಾಡುತ್ತೆ, ಇನ್ನೊಂದ್ ಕಡೆಗೆ ಹೋರಾಟದಲ್ಲಿ ಭಾಗಿಯಾಗುತ್ತೆ. ಇವರು ನಮ್ಮ ಸಾಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹಿತ ಸುಮಾರು ಜನ ಮುಖಂಡರು ಕೂಡ ಭಾಗಿಯಾಗಿದ್ರು.
ನಮಗೆ ಅವ್ರ ನಿಲುವು ಸ್ಪಷ್ಟಪಡಿಸ್ಬೇಕಾಗಿತ್ತು. ನೀವಾದ್ರೂ ಅವ್ರನ್ನ ಇವತ್ತು ಮತ್ತೆ ಈ ಕಡೆನೆ ಬರ್ಬೋದು, ಬಂದಾಗ ಅವರ ನಿಲುವನ್ನ ಕೇಳಿ ಏನಾದ್ರೂ ಜವಾಬ್ದಾರಿಯುತವಾಗಿ ನಡೀತಾ ಇದೆಯಾ ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ಕೇಳ್ಬೇಕು. ನಾನು ಕೇಳ್ಬೋಯ್ತು, ನನಗೆ ಅದು ಅನಾವಶ್ಯಕ ಅನಿಸ್ತು. ಯಾಕಂದ್ರೆ ಮಂತ್ರಿಯನ್ನ ನಾನ್ ಕೇಳ್ತಕ್ಕಂಥ ಪ್ರಶ್ನೆ ಅಲ್ಲ, ಜವಾಬ್ದಾರಿ ಇದ್ದವ್ರು ನೀವು ಕೇಳ್ಬೇಕು. ದಯವಿಟ್ಟು ಮಾಧ್ಯಮದವ್ರನ್ನ ಮನವಿ ಮಾಡ್ತೀನಿ, ಈ ಎಡಬಿಡಂಗಿತನವನ್ನ ಯಾರ್ಯಾರು ಯಾವ್ಯಾವ ಪಕ್ಷದ ನಾಯಕರು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೆಲ್ಲರಿಗೂ ಕೂಡ ಇತಿಶ್ರೀ ಹಾಡಬೇಕು. ಮತ್ತೆ ಅವರವರ ನಿಲುವನ್ನ ಸ್ಪಷ್ಟಪಡಿಸ್ಬೇಕು. ನಿಷ್ಪಕ್ಷಪಾತವಾದ ತನಿಖೆ ನಡೀಲಿ ಅನ್ನೋ ಒತ್ತಾಯ ಮಾತ್ರ ನಮ್ದಿದೆ. ಕೇವಲ ಹುಡುಗ ವಿಚಾರ ಮಾತ್ರ ಚರ್ಚೆ ಆಯ್ತು ಅಥವಾ ಬೇರೆ ಏನಾದ್ರು ವಿಚಾರ ಚರ್ಚೆ ಮಾಡಿದ್ವಿ? ಇಲ್ಲ, ಸಾಕಷ್ಟು ವಿಚಾರಗಳು ಚರ್ಚೆ ಆದ್ವಿ. ಈಗ ತಾಳಗುಪ್ಪ ಹೈವೇ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಅವರೆಲ್ಲ ಎಣ್ಣೆನೆ ಹಚ್ಕ ಬಂದ್ಬಿಟ್ಟಾರ ಮೈಗೆ, ಹಂಗೆ ಜಾರ್ಕೊಂಡಿದ್ದಾರೆ. ಎಲ್ಲಾ ವಿಚಾರಕ್ಕೂ ಸ್ಪಷ್ಟವಾದ ಉತ್ತರ ಇಲ್ಲ. ಆಮೇಲೆ NDRF SDRF ಫಂಡ್ ಅಲ್ಲಿ ಏನು ಫಂಡ್ ರಿಲೀಸ್ ಆಗಿಲ್ಲ, ನಮ್ಮವ್ರಿಗೆ ಏನು ಫಲಾನುಭವಿಗಳು ಅಂತ ಹಿಂದಿನ ಸರ್ಕಾರ ಏನು ಪೂರ್ತಿ ಹಾನಿ, ಮನೆ ಪೂರ್ತಿ ಹಾನಿ ಆಗಿತ್ತು ಫ್ಲಡ್ ಅಲ್ಲಿ, ಮಳೆಗಾಲದಲ್ಲಿ. ಆ ಪೂರ್ತಿ ಹಾನಿ ಆಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ಪರಿಹಾರವನ್ನ ಬಿಡುಗಡೆ ಮಾಡ್ತಾ ಇತ್ತು. ಅದು ಕಂತು, ಪ್ರತಿ ಕಂತಿಗೆ 1 ಲಕ್ಷದಂತೆ. ಕೆಲವರು ಅನೇಕ ಫಲಾನುಭವಿಗಳಿಗೆ 3 ಲಕ್ಷವರೆಗೆ ಬಂದಿದೆ, 3 ಕಂತು 2 ಕಂತು ಹೀಗೆ. ಇನ್ನು ಉಳಿದ ಕಂತು ಈ ಸರ್ಕಾರ ಬಂದ ಮೇಲೆ ನಿಂತು ಹೋಗಿದೆ. ಇದನ್ನ 2 ವರ್ಷದಿಂದ ಪ್ರಸ್ತಾಪ ಮಾಡ್ತಾ ಇದೀವಿ. ಇವರು ಅದನ್ನ ಹೇಳಿದ ತಕ್ಷಣ ಜಾರ್ಕೊಂಡ್ಬಿಡ್ತಾರೆ. ಆ ವಿಷಯವನ್ನು ಬಿಟ್ಟು ನಿಮ್ ಮುಂದೆ ಹೇಳಿ ಅಂತ ಹೇಳ್ತಾರೆ. ಬಟ್ ನಾವೀಗ ಇವತ್ತಿನ ಸಭೆ ನಂತರ ನಾವು ತೀರ್ಮಾನ ಮಾಡಿದ್ದು, ಸರ್ಕಾರವನ್ನ ಪಾರ್ಟಿ ಮಾಡಿ ಇವತ್ತು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಬೇಕು, ದಾವೆ ಹಾಕ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಮತ್ತೆ ವಿದ್ಯುತ್ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದಾಗಕ್ ಬಿಡಲ್ಲ ಅಂತ ಹೇಳ್ತಾರೆ. ಕಡೆಗೆ ಮಂತ್ರಿಗಳು ಆದೇಶ ಹೊರಡಿಸಿ ಅವರ MD ಮುಖಾಂತರ ಸರ್ಕ್ಯುಲೇಟ್ ಮಾಡ್ಬಿಡಿದಾರೆ ಎಲ್ಲ ಹಂತದ ಅಧಿಕಾರಿಗಳಿಗೂ. ಈಗ ಅಕ್ರಮ ಸಕ್ರಮ ಪಂಪ್ಸೆಟ್ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ಲಿಕ್ಕೆ ಆದೇಶ ಹೊರಡಿಸಿದ್ದಾರೆ ಮಂತ್ರಿಗಳು. 21ನೇ ತಾರೀಕು ಸಚಿವ ಸಂಪುಟ ಅಲ್ಲ, ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ. 16ನೇ ತಾರೀಕು ಅದನ್ನ ಎಲ್ಲ ಹೆಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಎಲ್ಲ MDಗಳಿಗೂ ಕೂಡ, ವಿದ್ಯುತ್ ಕಂಪನಿಯ MDಗಳಿಗೆ ಅವ್ರ ಮುಖಾಂತರ ಅವರ ಎಲ್ಲ ಹಂತದ ಅಧಿಕಾರಿಗಳಿಗೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇಲ್ಲಿ ಜೈ ಲೆವೆಲ್ ಅಧಿಕಾರಿಗಳೆಲ್ಲ ಸ್ಟೇಟಸ್ ಅಲ್ಲಿ ಹಾಕೊಂಡು ನಮಗೆ ಬಂದು ತೋರಿಸಂಗೆ ಹೆದರ್ಸ್ತಾ ಇದ್ದಾರೆ, ಬರ್ತೀವಿ ಅಂತ. ನಾವು ಈಗ ಏನಾಗುತ್ತೆ, ಲೈನ್ ಮ್ಯಾನ್ ಜೈಗಳ ಜೊತೆ ಕುಸ್ತಿ ಆಡೋ ಪರಿಸ್ಥಿತಿ ರೈತರದ್ದು ಆಗುತ್ತೆ. ಇದು ಇವ್ರಿಗೆ ಗಮನಕ್ಕೆ ತಂದಿದ್ವಿ. ಅದಾಗಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಿಟ್ರೆ ಸದನದಲ್ಲಿ ಒಬ್ರು ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಜನಪ್ರತಿನಿಧಿ ಮಾತಾಡಿದ್ದು, ದರ್ಶನ್ ಪುಟ್ಟಣ್ಣಯ್ಯ ರೈತರ ಮಗನಾಗಿ ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ, ಒಬ್ರು ಕೂಡ ರೈತರ ಓಟ್ ಪಡ್ಕೊಂಡು ಗೆದ್ದವರು ಒಬ್ರು ಕೂಡ ಅದಕ್ಕೆ ಬೆಂಬಲಿಸ್ಲಿಲ್ಲ, ಧ್ವನಿಗೂಡಿಸ್ಲಿಲ್ಲ. ಅದು ವಿಪರ್ಯಾಸ.